ಸರ್ಕಾರ ಆತರ ಅಲ್ಲ, ಆತರ ಅನ್ನೋದಕ್ಕಿಂತನೂ ಕೂಡ ಮೈ ಮರಿತು. ಒಬ್ಬ ಜವಾಬ್ದಾರಿ ಯಜಮಾನ ಅಂತ ಹೇಳಿದ್ರೆ ಅವನಿಗೆ ಜವಾಬ್ದಾರಿ ಇರಬೇಕು. ಆ ಜವಾಬ್ದಾರಿಯನ್ನ ಮರೆತು ಸೋಮಾರಿತನದಲ್ಲಿ ಕಾರ್ಯಕ್ರಮ ಮಾಡಿರೋದು. ಪೊಲೀಸ್ ಅಧಿಕಾರಿಗಳು ಕೈಕಟ್ಟು ನಿಂತ್ಕೊಂಡಿದ್ರು. ಏನು ವ್ಯವಸ್ಥೆ ಮಾಡಕ ನೀವು ಒಂದಿನದಲ್ಲಿ ನೀವು ಏಕಾಏಕಿ ಒಂದು 6 ಗಂಟೆ ಮುಂಚೆ ಅನೌನ್ಸ್ ಮಾಡ್ಬಿಟ್ಟು ಮೆರವಣಿಗೆ ಇದೆ ಬನ್ನಿ ಅಂತೀರ, ಆಮೇಲೆ ಮಂತ್ರಿಗಳು ಹೋಮ್ ಮಿನಿಸ್ಟರ್ ಬಂದು ಮೆರವಣಿಗೆ ಕ್ಯಾನ್ಸಲ್ ಅಂತೀರ. ಜನ ಎಲ್ಲಿಗೋಗ್ಬೇಕು? 2 ಕಡೆ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಏನಿತ್ತು ನಿಮ್ಗೆ? ಒಂದ್ ಕಡೆ ಮಾಡಿದ್ರೆ ಪೊಲೀಸರು ಒಂದ್ ಕಡೆ ಗುಂಪಾಗಿ ನಿಂತು ಅದನ್ನ ಕಂಟ್ರೋಲ್ ಮಾಡೋ ಅವಕಾಶ ಆಯ್ತು ಪೊಲೀಸರು. ನೀವು 2 ಕಡೆ ಕಾರ್ಯಕ್ರಮ, ಕನ್ಫ್ಯೂಷನ್. ಮೆರವಣಿಗೆಯಲ್ಲಿ ದಾರಿ ಉದ್ದಕ್ಕೂ ನಿಲ್ಸ್ಬೇಕಾ, ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕಾ? ಆ ಕಾರ್ಯಕ್ರಮ ಏನ್ ಕೇಳೋರಿಲ್ಲ. ಈ ಕಾರ್ಯಕ್ರಮ ನಿಜಕ್ಕೂ ಇದೊಂದು ಹೃದಯವನ್ನ ಕಲ್ಕೋದು. ಇದು ನಮ್ಮ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಸುದ್ದಿ ಆಗಿದೆ. ಕರ್ನಾಟಕದ ಮಾನ ಮರ್ಯಾದೆಯನ್ನ ಹರಾಜಾಕ್ಬಿಟ್ರಿ ಇವತ್ತು ನೀವು. ಕರ್ನಾಟಕದ ಪೊಲೀಸ್ ಅಂತ ಹೇಳಿದ್ರೆ ಇಡೀ ದೇಶದಲ್ಲಿ ಒಂದು ಹೆಗ್ಗಳಿಕೆ ಇತ್ತು, ಶಿಸ್ತು ಸಂಯಮ ಪೊಲೀಸ್ ಇಲಾಖೆಗಿತ್ತು. ಅವೆಲ್ಲವನ್ನ ಗಾಳಿಗೆ ತೂರಿಸ್ಬಿಟ್ರಿ ಇವತ್ತು. ಇಡೀ ಪೊಲೀಸ್ ಇಲಾಖೆಯ ಫೇಲ್ಯೂರ್ ಅನ್ನ ಇಡೀ ದೇಶಕ್ಕೆ ಮುಂದೆ ಬೆತ್ತಲೆ ಮಾಡಿಬಿಟ್ರಿ ನೀವು. ಹೇಳಿದ್ದೀನಿ ಅದನ್ನು. ಈಗಾಗಲೇ ನಾನು ಪ್ರಶ್ನೆಯನ್ನ ರಾಜ್ಯ ಸರ್ಕಾರಕ್ಕೆ ಕೇಳಿದ್ದೀನಿ. ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಇದ್ರೂ ಕೂಡ ಏನೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಪರ್ಮಿಷನ್ ತಗೋಬೇಕಾಯ್ತು. ತಗೊಂಡಿದ್ರ? 2ನೇ ಪ್ರಶ್ನೆ, ನೀವು ಸನ್ಮಾನ ಮಾಡಕ್ಕೆ ಮುಂಚೆನೆ ಅಲ್ಲಿ 4 ಜನ ಸತ್ತೋದ್ರು, ಅದ್ರ ಮಧ್ಯೆ ಸನ್ಮಾನ ಮಾಡಿದಿರ. ಇದು ನ್ಯಾಯನಾ? ಇಷ್ಟೊಂದು ಅಜಾಗರೂಕತೆ ಮಾಡಿ ಈ ಸಾವಿಗೆ ಯಾರು ಕಾರಣ? ನೀವು ತಲೆ ಕೊಡ್ತೀರಾ ಇದಕ್ಕೆ? ಈ ಸಾವಿಗೆ ತಲೆ ಕೊಡ್ತೀರಾ ನೀವು? ಸರ್ಕಾರ, ಮುಖ್ಯಮಂತ್ರಿಗಳು ತಲೆ ಕೊಡ್ತೀರಾ? ಈ 3 ಪ್ರಶ್ನೆಯನ್ನ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಇದು ನಿಮ್ಮ ಈ ಸರ್ಕಾರ ಇವತ್ತು ನಡೆದಂತ ಘಟನೆ ಇಡೀ ದೇಶದ ಮುಂದೆ ಈ ಸರ್ಕಾರ ಚೀಮಾರಿ ಹಾಕ್ಸ್ಕೊಂತ ಇದೆ. ಇದು ದೇಶದ ಮುಂದೆ ಆ ತಾಯಂದಿರು, ಸತ್ತಂತ ತಾಯಂದಿರು, ಅವ್ರ ತಂದೆ ತಾಯಿ, ಅವರ ಗೋಳು, ಅವರಿಗೆ ಉತ್ತರವನ್ನ ನೀವು ಕೊಡಬೇಕಾಗ್ತದೆ. ಸರ್, ಇನ್ನೊಂದು ಇದು ಸಾವಿನ ಮಧ್ಯೆ ಇವತ್ತಿನ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಆದಾಗ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಮಾಡಿದೆ. ಒಂದು ಪ್ರೋಟೋಕಾಲ್ ಪ್ರಕಾರ ಇರುತ್ತೆ. ಮಂತ್ರಿಗಳ ಮಕ್ಕಳು, ಮುಖ್ಯಮಂತ್ರಿಗಳ ಮೊಮ್ಮಕ್ಕಳು ಇವ್ರದೇ ರಾಜ್ಯಭಾರ ವೇದಿಕೆಯಲ್ಲಿ ಕಂಡಿದ್ದು ಇದು ಬಹಳ ದುರಂತವಾಗಿ ಕಾಣ್ತಾ ಇತ್ತು. ಸ್ವತಃ ವಿರಾಟ್ ಕೊಹ್ಲಿ ಬೇಸರವನ್ನ ಮಾಡ್ಕೊಂಡಿದ್ದು ಇದು ನೋಡಿ. ಈ ಸರ್ಕಾರ ಅವ್ರ ಕುಟುಂಬದವ್ರನ್ನ, ಅವ್ರ ಬೆಂಬಲಿಗರನ್ನ ಕರ್ಕೊಂಡು ಅವ್ರ ಫೋಟೋ ಶೋ ಮಾಡ್ಕೊಳಕ್ಕೆ ಮಾಡಿದಂತ ಕಾರ್ಯಕ್ರಮ. ಜನಗಳು ಬಂದಿದ್ದಾರೆ, ನಮ್ಮ ಮತದಾರರು ಬಂದಿದ್ದಾರೆ, ನಮ್ಮನ್ನು ಗೆಲ್ಸಿದಂತ ದೇವರು ಬಂದು ಇದ್ದಾರೆ ಅಂತ ಅನಿಸ್ಲಿಲ್ಲ ಅವ್ರಿಗೆ. ಅವ್ರ ಕುಟುಂಬ, ಅವ್ರ ಸ್ನೇಹಿತರು, ಅವ್ರ ಫೋಟೋ ಶೋ, ಪ್ಲೇಯರ್ಸ್ ಜೊತೆ ಫೋಟೋ ಅಂತ ತೆಗೆಸ್ಕೊಳೋದು, ಮಾತಾಡೋದು ಇಷ್ಟು ಮುಖ್ಯ ಆಯ್ತೆ ಹೊರತು ಆ ಜನತಾ ಜನಾರ್ದನ ರೋಡಲ್ಲಿ ನಿಂತಿದ್ದಾನೆ, ಅವನ ಸಾವಿನಲ್ಲಿ ನೋಡ್ತಾ ಇದ್ದಾನೆ, ಎದುರು ನೋಡ್ತಾ ಇದೆ ಅಂತ ಇವ್ರಿಗೆ ಅನಿಸ್ಲೇ ಇಲ್ಲ. ಇಂಥ ಹೃದಯಹೀನ ಸರ್ಕಾರ ಇವತ್ತು ನಾವು ನೋಡ್ತಾ ಇದ್ದೇವೆ. ಇದು ನ್ಯಾಯಾಂಗ ತನಿಖೆ ಆಗಬೇಕು. ಸಿಟ್ಟಿಂಗ್ ಜಡ್ಜ್ ಯಾರೋ ಇವ್ರು ಬೇಕಾದಂತ ರಿಟೈರ್ಡ್ ಆಗಿರುವಂತ ನ್ಯಾಯಾಧೀಶರನ್ನು ಹುಡುಕಿ ತನಿಖೆ ಮಾಡಿಸಿದ್ರೆ ಈ ರಾಜ್ಯ ಜನ ಶಾಪ ಆಗ್ತೈತೆ. ಇದನ್ನ ನನಗನ್ಸ್ತತೆ CBI ತನಿಖೆಗೆ ಕೊಡಬೇಕು ಅಥವಾ ಸಿಟ್ಟಿಂಗ್ ಜಡ್ಜ್ ಜುಡಿಷಿಯಲ್ ಎನ್ಕ್ವೈರಿಯನ್ನ ಮಾಡಬೇಕು ಅಂತೇಳಿ ನಾನು ಮತ್ತು ನಮ್ಮ ನಾರಾಯಣ